ನಿನ್ನೆ ನಮ್ಮೂರಲ್ಲಿ ಸಂಕ್ರಾಂತಿ ಹಬ್ಬನ ತುಂಬಾ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ರು ಸರ್. ನಿನ್ನೆ ಸಂತೋಷದ ಖುಷಿನೂ ನೋಡವ್ರೆ. ಇವತ್ತು ನಮ್ಮೂರಲ್ಲಿ ಭೀಕರ ಕೊಲೆ ದೃಶ್ಯನೂ ನೋಡ್ತಾ ಇದ್ದಾರೆ ಸರ್. ಇದಕ್ಕೆ ಇಡೀ ಊರೇ ಸಾಕ್ಷಿ ಸರ್. ಇದ್ರಲ್ಲಿ ಪ್ರತಿಯೊಬ್ರು ರೊಚ್ಚಿಗೆದ್ದಿ ಈ ಮನೆನೇ ಸುಟ್ಟಾಕ್ಬೇಕು ಅಂತ ನಿಂತಿದ್ರು ಸರ್. ಆದ್ರೂ ಈ ಮನೆಗೆ ಬೆಂಕಿ ಹಾಕೋದ್ರಿಂದ ಅಕ್ಕಪಕ್ಕದ ಮನೆಗಳಿಗೆಲ್ಲ ತೊಂದರೆ ಆಯ್ತದೆ ಅಂತ ಹೇಳ್ಬಿಟ್ಟು ಅದನ್ನ ಊರು ಮುಖಂಡರು ತಡೆ ಹಿಡಿದಿದ್ದಾರೆ ಸರ್. ಇದು ಈ ತರ ಅಣ್ಣ ತಮ್ಮದಿರ ವಿಚಾರ ಆಗೊಂಡು ಇಡೀ ಊರಲ್ಲೇ ಈ ತರ ದ್ವೇಷಗಳು ಬೆಳೀತಾ ಇರ್ತವೆ ಸರ್. ಮಾನ್ಯ ಶಾಸಕರಿಗೆ ವಿಷಯ ಮುಟ್ಟಿಸಿದ ತಕ್ಷಣ ಇಮಿಡಿಯೇಟ್ ಆಗಿ SP ಅವರಿಗೆ ಮತ್ತೆ ಅಡಿಷನಲ್ SP ಅವರಿಗೆ ಇವ್ರಿಗೆಲ್ಲರಿಗೂ ಬಂದಿದ್ದಾರೆ ಸರ್. ಬಂದು ಎಲ್ಲ ಮಜೂರು ಮಾಡ್ಕೊಂಡು ಹೋಗಿದ್ದಾರೆ ಸರ್. ಇದನ್ನ ಯಾವುದೇ ಕಾರಣಕ್ಕೂ ಯಾರು ಅಪರಾಧಿಗಳಿದ್ದಾರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಬಿಡಲೇಬಾರ್ದು ಸರ್. ಅವ್ರಿಗೆ ತಕ್ಕ ಇದು ದಂಡ ಆಗ್ಲೇಬೇಕು ಸರ್. ಇಲ್ಲ ಅಂದ್ರೆ ಇದು ದ್ವೇಷ ಬೆಳೀತಾನೆ ಇರ್ತದೆ. ನಮ್ಮೂರಿಗೆ ನಮ್ದೇ ಆದ ಒಂದು ಇತಿಹಾಸ ಇದೆ ಸರ್. ಇಲ್ಲಿ ಯಾವ ತರದ್ದು ನಡೀತಾ ಇರ್ಲಿಲ್ಲ. ಇದಾಗಲೇ 3ನೇ ಇನ್ಸಿಡೆಂಟ್ ಸರ್. ಈ ತರ ಆಗ್ಬಾರ್ದು. ಇದೇ ಊರಲ್ಲಿ ನಿನ್ನೆ ಒಬ್ರು 14 ಲಕ್ಷದ ಒಂದು ಓರಿ ತಗೊಬಂದವ್ರೆ ಅಂದ್ಬಿಟ್ಟು ಎಲ್ಲಾರು ಖುಷಿ ಪಡ್ತಾ ಇದ್ರು ಸರ್. ಇವತ್ತು ಇದೇ ಊರು ಆ ತರ ಒಂದು ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸಗಳಾಗಬೇಕು, ಈ ತರ ಆಗ್ಬೇಕು, ಮೋಟಿವೇಶನ್ ಆಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರ ಟೈಮಲ್ಲಿ ಈ ತರ ಒಂದು ಆದಾಗ ಊರಿಗೆ ಕೆಟ್ಟ ಹೆಸರು, ಇಡೀ ಊರಿಗೆ ಕೆಟ್ಟ ಹೆಸರು ಬಂದಾಗ ಸರ್. ಈ ಹುಡುಗಂದು ಇನ್ನೊಂದು ವಿಚಾರ ಹೇಳ್ತೀನಿ ಸರ್. ಈ ಹುಡುಗಂದು ಈಗ ಬೆಳಿಗ್ಗೆ ಅವನು ಎಲ್ಲರಿಗೂ ಹೇಳ್ದ ನನಗೆ ಬನ್ನಿ ಬ್ರದರ್ ಅಂತ, ನಂಗೆ ತಮ್ಮನೇ ಆಗ್ಬೇಕು ಸರ್. ಅವನು ಇಲ್ಲಿ ಒನ್ಗೇನಹಳ್ಳಿಲಿ ಒಂದು ಹುಡುಗಿ ನೋಡಿದ್ರು, ಎಲ್ಲ ನಿಂತ್ಕೊಂಡು ತುಂಬಾ ಅವ್ರ ಅಣ್ಣ ನಿಂತ್ಕೊಂಡು ಮಾಡ್ಬೇಕಾಯ್ತು. ಬಟ್ ಇವರೇ ಎಲ್ಲ ಒಂದು ಹರಸಾಹಸ ಮಾಡಿ, ಈಗ ಹೆಣ್ಣು ಸಿಗದಿರೋ ಟೈಮಲ್ಲಿ ಅವ್ನು ಹರಸಾಹಸ ಮಾಡಿ ಇವ್ನು ಒಳ್ಳೆತನ ನೋಡಿ ಅವ್ನಿಗೆ ಹೆಣ್ಣು ಮದುವೆನೂ ಫಿಕ್ಸ್ ಆಗಿತ್ತು ಸರ್. ಆ ಮದುವೆ ಫಿಕ್ಸ್ ಆಗಿ ಕಾಡೆಲ್ಲ ನೀವೆಲ್ಲ ನೋಡ್ತಾ ಇದ್ದೀರಿ ಸರ್. ಎಲ್ಲ ಊರ್ ಜನಕ್ಕೆಲ್ಲ ಒಂದು ಒಳ್ಳೆ ಊಟ ಮಾಡಿಸ್ಬೇಕು ಅಂತ ಒಳ್ಳೆ ವ್ಯಕ್ತಿತ್ವ ಸರ್ ಹುಡುಗಂದು. ದಯಮಾಡಿ ಯಾರು ಅಪರಾಧಿ ಇದ್ದಾರೆ ಅವರು ಅದು ಕೂಲಂಕುಷವಾಗಿ ಅವ್ರು ಯಾರು ಅಂತ ಚೆಕ್ ಮಾಡಿ ಅವ್ರಿಗೆ ಮರಣದಂಡನೆ ಶಿಕ್ಷೆ ಆಗ್ಬೇಕು ಸರ್. ಅದು ಸರ್ ಇವ್ರಿಗೆ ಕೊಲೆ ಮಾಡ್ತಾರ ಒಂದು ಮೊದಲನೇ ಸೂಚನೆ ಸಿಕ್ಕಿ CC ಕ್ಯಾಮ್ರಾ ಎಲ್ಲ ಹಾಕ್ಸ್ತಾ ಇದ್ದೀನಿ ಕಣ ಅಂತಾನು ಹೇಳಿದ್ರು. ನಂಗೆ ತೋರಿಸಿದ್ರು CC ಕ್ಯಾಮ್ರಾ ಎಲ್ಲ ಹಾಕ್ಸಿದ್ದಾರೆ. ಇದೆಲ್ಲ ನೋಡಿ ಆದ್ರೂ ಈ ಧೈರ್ಯ ಮಾಡಿದ್ದಾರೆ ಅಂತಂದ್ರೆ ಅದು ಎಷ್ಟು ವಿಕೋಪಕ್ಕೆ ಹೋಗಿದೆ ಅಂತ ನೋಡಿ ನೀವು ದಯವಿಟ್ಟು ಕ್ರಮ ತಗೊಳ್ಳೇಬೇಕು ಸರ್. ಇದ್ರ ಬಗ್ಗೆ ಆಸ್ತಿಗೋಸ್ಕರನೇ ಸರ್. ಇದು ಅಣ್ಣ ತಮ್ಮದಿರಲ್ಲಿ ದಾಯಾದಿಗಳು ಬೆಳೀತಾ ಇವರೆಲ್ಲ ನಾವೇ ಅಸೂಯೆ ಪಡ್ತಿದ್ದೆ ಸರ್. ಹೆಂಗೆ ಒಂದೇ ತರ ಅಣ್ಣ ತಮ್ಮದ ತರ ಇದ್ರು, ಒಂದೇ ತರ ಎಲ್ಲ ಇದ್ರು. ಈಗ ಯಾಕೆ ಹಿಂಗಾಯ್ತು ಅಂತ ನನಗೆ ಗೊತ್ತಾಯ್ತಲ್ಲ ಸರ್. ಇವರು ಯಾಕೆ ಇಷ್ಟು ಜಿದ್ದು ತಗೊಂಡ್ರು, ಯಾಕೆ ಈ ತರ ಆಯ್ತು ಅಂತ ಅಂದ್ಬಿಟ್ಟು ನಮ್ಗೆ ಈ ತರ ಇದಾಗಿದೆ ಸರ್. ಮುಂಚೆ ಎಲ್ಲ ಚೆನ್ನಾಗಿದ್ರು ಸರ್. ಈಗ ಈ ಹುಡುಗ ಸೊತೋಗೋನಲ್ಲ ಸರ್, ಅದು ಸುಖ ಆಗುವ ಮನ್ನಕ್ಕೆ ಮುಂದಾರು ನಮ್ಮ ಅಣ್ಣ ನಮ್ಮ ಮೇಲೆ ಆಸೆ ತೋರ್ಲಿ ಅಂತಂದ್ಬಿಟ್ಟು ಅದನ್ನ ಸುಖ ಆಗುವ ಮನ್ನಕ್ಕೆ ನಿಂಗರಾಜ ಅಂತ ಹೆಸರು ಹಾಕ್ಸ್ಕೊಂಡಿದ್ದಾನೆ ಸರ್. ನಿಂಗರಾಜ ಅಂತ ಹೆಸರು ಹಾಕ್ಸ್ಕೊಂಡಿದ್ದಾನೆ. ಆಮೇಲೆ ಇವ್ನು ನಿಂತ್ಕೋಬೇಕು ಮಾಡ್ಬೇಕಾದ ಕಾರ್ಯನ ಈಗ ಸ್ವಲ್ಪ ದಿವಸದಲ್ಲೇ ಮನೋಜ ಅಂತ ಇದ್ರಲ್ಲ ಸರ್, ಆ ಹುಡುಗಿ ಫಾರಿನ್ಗೆ ರಿಟರ್ನ್ ಡಾಕ್ಟರ್ಗೆಲ್ಲ ಮದುವೆ ಆಗಿದ್ದಾರೆ. ಪಾಪ ಒಳ್ಳೆ ಫ್ಯಾಮಿಲಿ ಸರ್. ಇವ್ರ ತಂದೆ ಚಿನ್ನಮರಿಗೌಡ ಅಂತಂದ್ಬಿಟ್ಟು ಅವರು ತುಂಬಾ ಒಳ್ಳೆ ನೇಮ್ ಇತ್ತು. ಅಂತರ ಹೊಟ್ಟೆಲಿ ಈ ತರ ಅಂತೆ ಸಂಸಾರ ಹಾಳಾಯ್ತದಲ್ಲ ಅಂತ ನಮಗೆ ಬೇಜಾರಾಯ್ತದೆ ಸರ್. ದಯಮಾಡಿ ಅವ್ರ ಸುತ್ತಮುತ್ತಳಿಗೆಲ್ಲ ಅವ್ರ ತಾತ ಅವರು ಚಿನ್ನಮರಿಗೌಡ ಅಂತಂದು ಒಳ್ಳೆ ಹೆಸರಿತ್ತು ಸರ್. ಅಂತ ಹೆಸರಿರೋ ಮಕ್ಳುಗಳು ಹೆಂಗೆ ಬದುಕೊಂಡು ಹೋಗ್ಬೇಕಾಯ್ತು ಸರ್. ಈಗ ಇಡೀ ಅವ್ರ ಜೊತೆಗೆ ಅವ್ರ ಕುಟುಂಬದ ಹೆಸರು ಹಾಳಾಯ್ತದೆ, ಇಡೀ ನಮ್ಮ ಗ್ರಾಮದ ಹೆಸರು ಹಾಳಾಯ್ತದೆ ಸರ್. ಈ ತರ ಘಟನೆಗಳು ನಡೀಬಾರ್ದು ಸರ್. ಶಾಸಕರು ತಕ್ಷಣ ಸ್ಪಂದಿಸಿ ಯಾರ್ಯಾರಿಗೆ ಫೋನ್ ಮಾಡಬೇಕು ಮಾಡಿದ್ದಾರೆ ಸರ್. ಮೀಡಿಯಾದವರಿಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ಇದೊಂದು ನ್ಯಾಯ ಕೊಡಿಸ್ಬೇಕು ಸರ್. ನೀವೆಲ್ಲ ನ್ಯಾಯ ಮಾಡಬೇಕು. ಯಾವತ್ತೂ ದುಡ್ಡಿಂದನೇ ವ್ಯವಹಾರ ನಡೆಯೋದಿಲ್ಲ, ಮಾನವೀಯತೆ ಮೌಲ್ಯದಿಂದ ವ್ಯವಹಾರಗಳು ನಡೀಬೇಕು. ನಾನು ಒಬ್ಬ ಮಾಜಿ ಯೋಧ ಆಗಿ ನಾನು ಇದೊಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಸರ್. ದಯಮಾಡಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.